ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋ ಕೇಳುಗರಿಗೆಲ್ಲ ನಮಸ್ಕಾರ. ನಾನು ಶ್ರೀಮತಿ ಸುಮಾ ನಾಗೇಂದ್ರ, ಶಿಕ್ಷಕರು, ಆಪ್ತ ಸಮಾಲೋಚಕರು ಹಾಗೂ ಸಾಹಿತಿಯೂ ಆಗಿರುವ ಶ್ರೀಮತಿ ಶಾಂತಾ ನಾಗರಾಜ್ ಅವರ ಅಗ್ನಿಪುತ್ರಿ, ನೆಮ್ಮದಿಗೊಂದು ಕೈಪಿಡಿ, ಶಾಲಾ ಮಕ್ಕಳ ಪೋಷಕರಿಗೊಂದು ಕಿವಿಮಾತು, ಈ ಎಲ್ಲ ಪ್ರಸಿದ್ಧ ಪುಸ್ತಕಗಳ ವಾಚನವನ್ನ ಈಗಾಗಲೇ ಕೇಳಿದ್ದೇವೆ. ಇಂದಿನಿಂದ ಶ್ರೀಮತಿ ಶಾಂತಾ ನಾಗರಾಜ್ ಅವರದೇ ಮತ್ತೊಂದು ಪ್ರಸಿದ್ಧ ಪುಸ್ತಕವಾದಂತಹ ನೀವು ಯಶಸ್ವಿ ಗೃಹಿಣಿಯೇ, ಈ ಪುಸ್ತಕದ ವಾಚನವನ್ನ ಕೇಳೋಣ ಬನ್ನಿ. ಗೃಹಿಣಿ ಗೃಹಮುಚ್ಯತೆ ಅಂದ್ರೆ ಗೃಹಿಣಿ ಇದ್ದಾಗ ಮಾತ್ರ ಅದು ಗೃಹ ಅಂತ ಅನಿಸ್ಕೊಳ್ಳುತ್ತೆ. ಗೃಹಿಣಿ ಇಲ್ಲದೆ ಇದ್ರೆ ಅದು ಗೃಹ ಅಲ್ಲ, ಕೇವಲ ಕಟ್ಟಡ. ಅಂದ್ರೆ ಅರ್ಥ ಬಹು ಸುಲಭ. ಹೆಣ್ಣು ಇದ್ದಾಗ ಅದು ಮನೆ, ಇಲ್ಲದ್ದು ಮನೆ ಅಲ್ಲ. ಯಾಕಂದ್ರೆ ಮನೆಯ ಚೈತನ್ಯ, ಜೀವಾಳ ಎಲ್ಲವೂ ಹೆಣ್ಣೆ. ಈ ಮಾತು ಇವತ್ತೊಂದು ನೆನ್ನೆದಲ್ಲ. ನಮ್ಮ ಪೂರ್ವಿಕರು ತಮ್ಮ ಸ್ವಾನುಭವದಿಂದ ನಿರ್ಧರಿಸಿದ್ದು ಮತ್ತೆ ನಂಬಿದ್ದು. ಇಂದು ಮಹಿಳೆಯ ಜೀವನ ಶೈಲಿ ಬದಲಾಗಿರಬಹುದು, ಅವಳ ನೆಲೆಗಳು ವಿಸ್ತಾರವಾಗಿರಬಹುದು, ಸಮಾಜಕ್ಕೆ ಅವಳ ಬೌದ್ಧಿಕ ಹಾಗೂ ಮನಃಶಕ್ತಿಯ ಅಗತ್ಯ ಹೆಚ್ಚಿರಬಹುದು. ಆದರೂ ಮನೆಯಲ್ಲಿ ಅವಳ ಹೊಣೆಗಳು, ತಾಯಿಯಾಗಿ ಕರ್ತವ್ಯ ಎಲ್ಲವೂ ಇಂದಿಗೂ ಮತ್ತೆ ಎಂದೆಂದಿಗೂ ಒಂದೇ ಆಗಿದೆ. ಮತ್ತೆ ಎಲ್ಲ ವರ್ಗದ ಮಹಿಳೆ ಬದ್ಧತೆಯಿಂದಲೇ ಈ ಗೃಹಿಣಿಯ ಪಟ್ಟವನ್ನ ನಿರ್ವಹಿಸುತ್ತಲೇ ಬಂದಿದ್ದಾಳೆ. ಜೊತೆಗೆ ವಿಜ್ಞಾನ, ವೈದ್ಯಕೀಯ, ಗಣಕ, ರಾಜಕಾರಣ ಇಂಥ ಗುರುತರ ಜವಾಬ್ದಾರಿಯನ್ನ ಹೊತ್ತು ಗೃಹಿಣಿ ಕರ್ತವ್ಯವನ್ನೂ ಬಿಟ್ಕೊಡದೆ ಎರಡು ದೋಣಿಗಳಲ್ಲಿ ಕಾಲಿರಿಸಿಯೂ ಯಾನವನ್ನ ಮುಂದುವರಿಸಿಕೊಂಡು ಬರ್ತಾ ಇದ್ದಾಳೆ. ತುಂಬಾ ಅಚ್ಚರಿಯ ಸಂಗತಿ ಅಂದ್ರೆ, ಬದಲಾಗ್ತಾ ಇರೋ ಸಮಾಜದಲ್ಲಿ ಹೊಸ ಆವಿಷ್ಕಾರಗಳಿಗೆ ಬುದ್ಧಿಯನ್ನ ತೆರೆದು ಗ್ರಹಿಸಿ ಪುರುಷನಷ್ಟೇ ವೇಗವಾಗಿ ಮುನ್ನಡೆಯೋದಿಕ್ಕೆ ಮಹಿಳೆಗೂ ಸಾಧ್ಯ ಆಗ್ತಾ ಇದೆ. ಆದ್ರೆ ಮಹಿಳೆಯ ಈ ನಡೆಗಳನ್ನ ಗ್ರಹಿಸೋದಿಕ್ಕೆ, ಅರ್ಗಿಸ್ಕೊಳ್ಳೋದಿಕ್ಕೆ ಸಮಾಜಕ್ಕೆ, ಅರ್ಥಾತ್ ಪುರುಷ ನಿರ್ಮಿತ ಸಮಾಜಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದ್ರಿಂದಲೇ ಮಹಿಳೆ ಬಗ್ಗೆ ಇರೋ ಹಳೆಯ ನಂಬಿಕೆಗಳು, ತಿಳುವಳಿಕೆಗಳು, ಮೂಢನಂಬಿಕೆಗಳು ಹಾಗೆ ಉಳಿದುಕೊಂಡ್ಬಿಟ್ಟಿದೆ. ಈ ಕಾರಣಕ್ಕಾಗೇ ಮಹಿಳೆಯ ಪ್ರಯತ್ನಗಳೆಲ್ಲ ಪ್ರವಾಹದ ವಿರುದ್ಧ ಈಜುವ ಕೈಂಕರ್ಯವಾಗಿ ಕುಳಿತುಕೊಂಡ್ಬಿಟ್ಟಿದ್ದಾವೆ. ಗೃಹ ಕೃತ್ಯಗಳೆಂದರೆ ಒಬ್ಬ ಉದ್ಯೋಗಿ ಆಫೀಸ್ನಲ್ಲಿ ದುಡಿಯೋಷ್ಟೇ ಕಾಲವನ್ನ, ಬುದ್ಧಿಯನ್ನ, ಜಾಣತನವನ್ನ, ದೂರದೃಷ್ಟಿಯನ್ನ, ವೈಜ್ಞಾನಿಕ ಚಿಂತನೆಯನ್ನ, ಆರ್ಥಿಕ ಸಮತೋಲನವನ್ನ, ಎಲ್ಲಕ್ಕಿಂತ ಹೆಚ್ಚಾಗಿ ಕರುಣೆ, ಮಮತೆಗಳನ್ನು ಮತ್ತು ತಾಳ್ಮೆಯನ್ನ ಬೇಡುತ್ತೆ. ಈ ಎಲ್ಲ ಶಕ್ತಿಗಳಿದ್ದಾಗ ಉದ್ಯೋಗಿ ತನ್ನ ಆಫೀಸ್ನಲ್ಲಿ ಸಮರ್ಥ ಕೆಲಸಗಾರ ಅಂತ ಕರೆಸ್ಕೊಳ್ತಾನೆ ಮತ್ತು ಅವನ ಈ ಸಾಮರ್ಥ್ಯಕ್ಕೆ ಬೆಲೆ ಇರುತ್ತೆ. ಅವನ ಈ ಮೆರಿಟ್ ಅನ್ನ ಗುರುತಿಸಲಾಗುತ್ತೆ ಮತ್ತು ಮುಂಬಡ್ತಿಗಳಿಗೆ ಅನುಕೂಲ ಆಗುತ್ತೆ. ಮಹಿಳೆ ಮನೆಯಲ್ಲಿ ಉಪಯೋಗಿಸೋ ಈ ಎಲ್ಲಾ ಶಕ್ತಿಗಳಿಗೂ ಬೆಲೆ ಇಲ್ಲ, ಗುರುತಿಸೋದಿಲ್ಲ. ಮತ್ತೆ ಮುಂಬಡ್ತಿಯ ಬದಲಿಗೆ ಮನೆಗೆಲ್ಸ ತಾನೆ, ಅದೇನ್ ಮಹಾ ಅನ್ನೋ ತಿರಸ್ಕಾರಕ್ಕೆ ಗುರಿಯಾಗಬೇಕಾಗತ್ತೆ. ದೇಶದ ಆರ್ಥಿಕ ಶಕ್ತಿಯನ್ನ ಗಣನೆ ಮಾಡುವಾಗ ಅಂಚೆ ಹಂಚುವ ಅಂಚೆ ನೌಕರ, ಆಫೀಸಿನ ಹೊರಗೆ ಬಾಗಿಲು ಕಾಯೋ ಜವಾನ, ಟೇಬಲ್ಗಳಿಗೆ ತಿಂಡಿ ಹಂಚೋ ಮಾಣಿ, ಫುಟ್ಪಾತ್ನಲ್ಲಿ ಸರಕು ಮಾರೋ ವ್ಯಾಪಾರಿ, ಈ ಎಲ್ಲರ ಶ್ರಮ, ಗಂಟೆಗಳು ಮತ್ತು ಗಳಿಕೆಗಳ ಲೆಕ್ಕದಲ್ಲಿ ದೇಶದ ಪ್ರಗತಿಯನ್ನ ಗುರುತಿಸೋದಿಕ್ಕೆ ಮಾನ್ಯ ಮಾಡಲಾಗುತ್ತೆ. ಆದರೆ ಒಲೆ ಮುಂದೆ ಗಂಟೆಗಟ್ಟಲೆ ಬೇಯುವ, ರಾತ್ರಿ ಇಡೀ ಅಳುವ ಮಗುವನ್ನ ನಿದ್ದೆಗೆಟ್ಟು ಸುಧಾರಿಸುವ, ಹರಿದ ಬಟ್ಟೆಯನ್ನ ಹೊಲೆದುಕೊಡುವ, ಬಂದವರನ್ನ ಆದರಿಸುವ, ಮನೆಯ ಸಮಸ್ತವನ್ನೂ ಜತನದಿಂದ ಕಾಪಾಡುವ ಮನೆಗೆಲಸ ದೇಶದ ಪ್ರಗತಿಯ ನಕ್ಷೆಯೊಳಗೆ ಇಣಿಕೆಯೂ ಕೂಡ ಹಾಕೋದಿಲ್ಲ. ಯಾಕಂದ್ರೆ ಈ ಕೆಲಸ ಬಿಟ್ಟಿ ಕೆಲಸ, ಇದು ಹಣ ಗಳಿಸೋದಿಲ್ಲ. ಆದ್ರಿಂದ ಗಂಟೆ ಮತ್ತು ಗಳಿಕೆಯ ಪರಿಧಿಗೆ ಬರೋದೇ ಇಲ್ಲ. ಇದು ಆಟಕ್ಕುಂಟು, ಲೆಕ್ಕಕ್ಕಿಲ್ಲ ಅನ್ನೋ ರೀತಿ. ಬೇರೆ ವಿಚಾರಗಳಿಗೆಲ್ಲ ನಮ್ಮ ಪ್ರಾಚೀನ ಭಾರತದ ಭವ್ಯ ಪರಂಪರೆ ಅಂತೆಲ್ಲ ಉದಾಹರಿಸೋ ನಮ್ಮ ಹಿಂದೂ ಸಮಾಜ ಮಹಿಳೆಯ ವಿಚಾರದ ಬಗ್ಗೆ
ಈ ಭವ್ಯ ಪರಂಪರೆಯಲ್ಲಿ ಏನು ಮತ್ತು ಯಾವ ರೀತಿಯ ಭಾಷ್ಯ ಬರೆಯಲಾಗಿದೆ ಅನ್ನೋದು ನಿಮಗೆ ಗೊತ್ತು. ಮಹಿಳೆಯರ ಬದುಕು ವಿಸ್ತಾರವಾಗಿ ಅರ್ಥಪೂರ್ಣವಾಗಿ ರೂಪುಗೊಳ್ತಾ ಇರೋ ಈ ಕಾಲಕ್ಕೆ ಮನುಧರ್ಮಶಾಸ್ತ್ರದ ನ ಸ್ತ್ರೀ ಸ್ವಾತಂತ್ರ್ಯಂ ಅರ್ಹತಿ ಅನ್ನೋ ಮಾತು ಅಪ್ರಿಯವೇ. ಅದೇ ಮನುಧರ್ಮಶಾಸ್ತ್ರ ಮಹಿಳೆಯರ ಮತ್ತು ಅವರ ಗೃಹ ಕೃತ್ಯದ ಬಗ್ಗೆ ಇನ್ನೂ ಕೆಲವು ಮಾತುಗಳನ್ನು ಹೇಳುತ್ತೆ. ಪುರುಷ ಪ್ರಧಾನ ಸಮಾಜಕ್ಕೆ ನ ಸ್ತ್ರೀ ಸ್ವಾತಂತ್ರ್ಯ ಅನ್ನೋ ವಾಕ್ಯ ಬಹಳ ಪ್ರಿಯವಾಗಿರುವಂತೆ, ಮಹಿಳೆಯರ ಇತರ ಹಕ್ಕುಗಳು ಮತ್ತು ಅಗತ್ಯಗಳನ್ನು ಮನುಧರ್ಮಶಾಸ್ತ್ರ ಹೇಳುತ್ತೆ ಅನ್ನೋದು ಅದೇಕೆ ಅವಜ್ಞೆಗೆ ಗುರಿಯಾಗುತ್ತೋ ಗೊತ್ತಿಲ್ಲ. ಅದೇ ಗ್ರಂಥದ 2ನೇ ಅಧ್ಯಾಯದ 67ನೇ ಶ್ಲೋಕ ಪುರುಷನಿಗೆ ಗುರುಕುಲ ವಾಸ ಮತ್ತು ಯಜ್ಞ ಯಾಗಾದಿಗಳಿಂದ ಲಭಿಸುವ ಫಲ ಮಹಿಳೆಗೆ ಪತಿಗೃಹವಾಸ ಮತ್ತು ಗೃಹ ಕೃತ್ಯಗಳಿಂದ ಲಭಿಸುತ್ತೆ. ಗೃಹ ಕೃತ್ಯವೆನ್ನೋದು ಅಗ್ನಿ ಕಾರ್ಯಕ್ಕೆ ಸಮ ಅಂತ ಹೇಳುತ್ತೆ. ಮತ್ತು ಪತಿಯು ಯಾವುದೇ ಉದ್ಯೋಗದಲ್ಲಿರಲಿ, ಪತ್ನಿಯ ಗೃಹ ಕೃತ್ಯಗಳೂ ಆ ಉದ್ಯೋಗಕ್ಕೆ ಸಮ. ಆದ್ರಿಂದ ಅವಳು ಸಹಧರ್ಮಿಣಿ ಅನ್ನೋ ಮಾತೂ ಇದೆ. ಈ ಶಾಸ್ತ್ರದ ಅನೇಕ ಶ್ಲೋಕಗಳಲ್ಲಿ ಮಹಿಳೆ ಮತ್ತು ಪುರುಷರಿಬ್ಬರಿಗೂ ಅನೇಕ ಕಟ್ಟುಪಾಡುಗಳನ್ನು ವಿಧಿಸಿದ್ರೂ ಮಹಿಳೆ ಗೃಹಕೃತ್ಯ, ಮಕ್ಕಳನ್ನ ಹೆರೋದು, ಪಾಲಿಸೋದು ಮುಂತಾದ ವಿಷಯಗಳಲ್ಲಿ ಬಹಳ ಗೌರವಯುತವಾದ ತರ್ಕ ಮತ್ತು ನ್ಯಾಯಸಮ್ಮತವಾದ ಮಾತುಗಳಿವೆ. ಸ್ತ್ರೀಯರಿಗೆ ಸ್ವಾತಂತ್ರ್ಯ ಇಲ್ಲ ಎಂದು ಹೇಳಿದ ಹಾಗೆ, ಸ್ತ್ರೀ ಧನವನ್ನ ಬಳಸಿದ ಗಂಡಸು ಗಂಡಸೇ ಅಲ್ಲ, ಅತ್ಯಂತ ಹೀನ, ಆತನಿಗೆ ಕಟುವಾದ ಶಿಕ್ಷೆ ವಿಧಿಸಬೇಕು ಅಂತಾನೂ ಹೇಳುತ್ತೆ. ಮೊದಲ ಮಾತು ಪುರುಷ ಪ್ರಧಾನ ಸಮಾಜಕ್ಕೆ ಪ್ರಿಯವಾಗೋ ರೀತಿ, 2ನೆಯ ಮಾತು ಪಾಲಿಸಲು ಸಾಧ್ಯವಾಗದಿದ್ರೆ ವರದಕ್ಷಿಣೆ, ಅದರಿಂದಾಗ್ತಾ ಇರೋ ವಧುದಹನ ಇತ್ಯಾದಿ ಎಷ್ಟೋ ಸಮಸ್ಯೆಗಳು ನಮ್ಮ ಸಮಾಜದಲ್ಲಿ ಇಂದು ಇರ್ತಾನೆ ಇರಲಿಲ್ಲ. ಮಹಿಳೆ ಮತ್ತು ಅವಳ ಮುಖ್ಯ ಜವಾಬ್ದಾರಿಯಾಗಿ ಹುಟ್ಟಿನಿಂದಲೇ ಅಡರಿಕೊಳ್ಳುವ ಗೃಹಕೃತ್ಯಗಳು ನಮ್ಮ ಇತಿಹಾಸದಲ್ಲಿ ಯಾವಾಗ ನಗಣ್ಯ ಸ್ಥಾನವನ್ನು ತಲುಪುದುವು ಅಂತ ನಿಖರವಾಗಿ ಹೇಳೋದಿಕ್ಕೆ ಬರೋದಿಲ್ಲ. ಬಹುಶಃ ವಸಾಹತುಶಾಹಿ ಶಿಕ್ಷಣಗಳು, ಶಾಲೆ ಮತ್ತು ಉದ್ಯೋಗ ಪುರುಷನಿಗೆ ಲಭ್ಯವಾಗಿ ತಿಂಗಳ ನಿಶ್ಚಿತ ಗಳಿಕೆ ಆರಂಭವಾದ ನಂತರ ಗಂಡಿನ ಮೌಲ್ಯ ಹೆಚ್ಚತೊಡಗಿದ ಹಾಗೆ ಅವನ ಉದ್ಯೋಗ, ಗೌರವ ಸ್ಥಾನವನ್ನು ಪಡೆದಂತೆ ಮಹಿಳೆಯ ಗೃಹಕೃತ್ಯ ಕೆಳಗೆ ತಳ್ಳಲ್ಪಟ್ಟಿರಬಹುದು. ಇದು ಶತಮಾನಗಳಷ್ಟು ಅವಧಿಯನ್ನೇನೂ ಪಡೆದುಕೊಳ್ಳಲಿಲ್ಲವಾದರೂ ಕೆಲವೇ ದಶಕಗಳಲ್ಲಿ ಇಂಥ ಮೌಲ್ಯಗಳೂ ಸ್ಥಾಪಿತವಾಗಿರಬಹುದಾದ ಸಾಧ್ಯತೆಯನ್ನ ಅಲ್ಲಗಳೆಯುವಂತಿಲ್ಲ. ಕೃಷಿಯೇ ಎಲ್ಲ ಜಾತಿಗಳಿಗೂ ಎಲ್ಲ ವರ್ಗಗಳಿಗೂ ಜೀವನಾಧಾರವಾಗಿದ್ದಾಗ ಗಂಡಸಿನ ಕೆಲಸ ಶ್ರೇಷ್ಠ, ಹೆಣ್ಣಿನ ಕೆಲಸ ಕೀಳು ಅನ್ನೋ ಭಾವಕ್ಕೆ ಅವಕಾಶವೇ ಇರಲಿಲ್ಲ. ಯಾಕಂದ್ರೆ ಈ ಕ್ಷೇತ್ರ ಗಂಡು ಹೆಣ್ಣಿನ ಶ್ರಮವನ್ನ ತಾರತಮ್ಯವಿಲ್ಲದೆ ಬಳಸಿಕೊಳ್ಳೋದ್ರಿಂದ ಇದಕ್ಕೆ ದುಡಿಯುವ ಕೈಗಳು ಮಾತ್ರ ಮುಖ್ಯ. ಕೃಷಿ ತತ್ಸಂಬಂಧವಾದ ಇತರ ಕಾರ್ಯಗಳು ಕೆಳದರ್ಜೆಗೆ ತಳ್ಳಲ್ಪಟ್ಟು ಇಂಗ್ಲಿಷ್ ಭಾಷೆಯ ವ್ಯವಹಾರ, ಕಚೇರಿಯಲ್ಲಿ ಕುಳಿತು ಮಾಡುವ ಬರವಣಿಗೆ ಕೆಲಸಗಳು ಶ್ರೇಷ್ಠವಾದ ಹೊತ್ತಿನಲ್ಲೇ ಮಹಿಳೆಯ ಗೃಹಕೃತ್ಯಗಳು ನಗಣ್ಯವೆನಿಸೋದಿಕ್ಕೆ ಪ್ರಾರಂಭವಾಯಿತು. ಮಹಿಳೆಯರಿಗೂ ಅಕ್ಷರ ಜ್ಞಾನ ಲಭ್ಯವಾಗಿ ಪುರುಷನ ಉದ್ಯೋಗ ಮಹಿಳೆಗೂ ಲಭ್ಯವಾಗತೊಡಗಿದ ಮೇಲೆ ಉದ್ಯೋಗಸ್ಥ ಮಹಿಳೆ ಗೃಹಕೃತ್ಯ ಮತ್ತು ಕಚೇರಿಯ ಸಂಬಳ ಗಳಿಕೆಯ ಉದ್ಯೋಗ ಎರಡನ್ನೂ ವಿಧಿಯಿಲ್ಲದೆ ನಿಭಾಯಿಸತೊಡಗಿದ ಮೇಲೆ ಗೃಹಿಣಿ ನಿಜವಾದ ಅರ್ಥದಲ್ಲಿ ಮೂಲೆಗುಂಪಾದ್ಲು. ನಲ್ಲಿಯಲ್ಲಿ ನೀರು, ಸ್ವಿಚ್ ಒತ್ತಿದ ಕೂಡಲೇ ಬೆಳಕು, ಸೀಮೆಎಣ್ಣೆಯ ಸ್ಟವ್, ಗ್ಯಾಸ್ ಒಲೆ, ಕುಕ್ಕರ್, ಮಿಕ್ಸಿ ಈ ಎಲ್ಲವೂ ವಿಜ್ಞಾನ ಆವಿಷ್ಕಾರದಿಂದ ಲಭಿಸಿದ ನಂತರವಂತೂ ಮಧ್ಯಮ ವರ್ಗದ ಮಹಿಳೆಯ ಕೈಗಳಿಗೆ ಸ್ವಲ್ಪ ಬಿಡುವು ಸಿಕ್ಕಿತಾದ್ರೂ ಅವಳ ಕೆಲಸ ಮತ್ತಷ್ಟು ನಗಣ್ಯವಾಗಲು ಕಾರಣ ಆಯಿತು ಅನ್ನೋದನ್ನ ಅಲ್ಲಗಳೆಯುವಂತಿಲ್ಲ. ಇದರ ಜೊತೆಗೆ ಗ್ರಾಮೀಣ ಮಹಿಳೆಯರ ಬೆರಣಿ ತಟ್ಟುವ, ಕಾಡಲ್ಲಿ ಅಲೆದು ಉರುವಲು ಸಂಗ್ರಹಿಸಿ ಅಟ್ಟಿಕ್ಕುವ, ಪಶು ಸಂಗೋಪನೆ ಮಾಡುವ, ಗುಡಿಸಲುಗಳ ನೆಲ ಮತ್ತು ಮಾಡುಗಳನ್ನು ಮಳೆ ಗಾಳಿಗಳಿಂದ ಸಂರಕ್ಷಿಸುವ ಹಳ್ಳಿಯ ಅನೇಕ ಮಹಿಳಾ ಗೃಹಕೃತ್ಯಗಳೂ ಗಾರೆ ಕೆಲಸದ ಮುಂದೆ, ಜವಾನನ ಕೆಲಸದ ಮುಂದೆ ನಗಣ್ಯವಾಗಿದ್ದು ಮಾತ್ರ ತೀರಾ ದುರಂತವೇ ಸರಿ.
ಅತ್ಯಂತ ಹಿಂದುಳಿದ ವರ್ಗದ ಹೆಣ್ಣು ಮಕ್ಕಳ ಹೈಸ್ಕೂಲ್ನಲ್ಲಿ ಒಂದು ಚರ್ಚಾ ಸ್ಪರ್ಧೆಯನ್ನ ಇತ್ತೀಚೆಗೆ ನಡೆಸಲಾಯಿತು. ವಿಷಯ ಮಹಿಳೆ ಮನೆಗೆ ಮಾತ್ರ ಸೀಮಿತವೇ ಅಥವಾ ಉದ್ಯೋಗಸ್ಥೆಯೂ ಆಗಬೇಕೇ ಅನ್ನೋದು. ಅಲ್ಲಿ ಮಾತನಾಡಿದ 100ಕ್ಕೂ ಹೆಚ್ಚು ಹುಡುಗಿಯರಲ್ಲಿ ಕೇವಲ 3 ಜನ ಮಾತ್ರ ಮಹಿಳೆ ಕೆಲಸಕ್ಕೆಂದು ಹೊರಗೆ ಹೋಗಬಾರ್ದು, ಯಾಕಂದ್ರೆ ಇದರ ದುಷ್ಪರಿಣಾಮ ಮಕ್ಕಳ ಮೇಲಾಗುತ್ತೆ, ಅದರಿಂದ ಹಣ ಗಳಿಸಲೇಬೇಕು ಅಂದ್ರೆ ಮನೆಯಲ್ಲಿದ್ದುಕೊಂಡೇ ಮನೆ ಪಾಠ ಇತ್ಯಾದಿಗಳಿಂದ ಗಳಿಸಬೇಕು ಅಂತ ವಾದಿಸಿದ್ರು. ಉಳಿದ ಬಹುಸಂಖ್ಯಾತ ಹುಡುಗಿಯರು ಹೇಳಿದ್ದು ಮಹಿಳೆ ಉದ್ಯೋಗಸ್ಥೆಯಾಗಿ ತನ್ನ ಕಾಲ ಮೇಲೆ ತಾನು ನಿಲ್ಲಬೇಕು ಅಂತ. ಆದರೆ ಈ ಹುಡುಗಿಯರ ದೃಷ್ಟಿಯಲ್ಲಿ ಬರೀ ಗೃಹ ಕೃತ್ಯ ಮಾಡೋದು ಹೀನವಾದ ಕೆಲಸ, ಲೆಕ್ಕಕ್ಕೆ ಸಿಗದ, ಗಣನೆಗೆ ಬಾರದ, ಮನೆ ಕೆಲಸದಿಂದ ಯಾವ ಸಾಧನೆಯೂ ಆಗೋದಿಲ್ಲ ಅನ್ನೋದೇ ಆಗಿತ್ತು. 2004ನೇ ಇಸ್ವಿಯಲ್ಲೂ ಹಿಂದುಳಿದ ವರ್ಗದ ಮಕ್ಕಳ ಮನದಲ್ಲೂ ಗೃಹ ಕೃತ್ಯವಂದ್ರೆ ಅಷ್ಟಕ್ಕಷ್ಟೇ ಅನ್ನೋ ಭಾವ ಹೆಣ್ಣುಗಳಲ್ಲೇ ಮೂಡಿಬಿಟ್ಟಿದ್ರಿಂದ ಹುಟ್ಟಿನಿಂದಲೇ ಕೋಡು ಮೂಡಿದೆ ಎಂದು ಯಜಮಾನ್ಯದ ಪ್ರತಿನಿಧಿಯೆಂದೂ ಕರೆಯಲ್ಪಡುವ ಗಂಡುಗಳ ಮನಸ್ಸು ಈ ಕೆಲಸವನ್ನ ಅದ್ಯಾವ ಗೌರವದಿಂದ ಕಂಡಿತು. ಇದು ನಿಜಕ್ಕೂ ದುರಂತವಲ್ವೇ? ಅನಾರೋಗ್ಯವಲ್ವೇ? ಅವೈಜ್ಞಾನಿಕವಲ್ವೇ? ಅತಾರ್ಕಿಕವೂ ಅಲ್ವೇ? ಇದನ್ನು ಕುರಿತು ಸ್ವತಃ ಗೃಹಿಣಿಯಾದವಳು, ಅದರಲ್ಲೂ ವಿದ್ಯಾವಂತ ಗೃಹಿಣಿಯಾದವಳು ರೂಢಿಗತ ಭಾವಗಳನ್ನು, ಅರ್ಥಗಳನ್ನು, ನಂಬಿಕೆಗಳನ್ನೂ ಬದಿಗಿರಿಸಿ ಸ್ವಲ್ಪ ವಿಭಿನ್ನವಾಗಿ ಚಿಂತಿಸುವ ಅಗತ್ಯ ಹಿಂದೆಂದಿಗಿಂತ ಇಂದು ಹೆಚ್ಚಾಗಿದೆ. ಈ ಎಲ್ಲ ಸೂಕ್ಷ್ಮಗಳನ್ನು ಪಾಶ್ಚಾತ್ಯ ಮಹಿಳೆಯರು ಕೆಲವು ದಶಕಗಳ ಹಿಂದೆಯೇ ಚಿಂತಿಸಿದ್ದಾರೆ. ಅಲ್ಲಿ ಬಂಡವಾಳಶಾಹಿಗಳ ವಿರುದ್ಧ, ಕಾರ್ಮಿಕ ಶೋಷಣೆಯ ವಿರುದ್ಧ ಅನೇಕ ಕ್ರಾಂತಿಗಳಾದಾಗ ಈ ಮಹಿಳಾ ವಿಮೋಚನೆಯ ಕ್ರಾಂತಿಯೂ ನಡೀತು. ಸ್ತ್ರೀವಾದ ಅನ್ನೋ ಪ್ರತ್ಯೇಕ ಕಲ್ಪನೆಗೆ ಬುನಾದಿ ಹಾಕ್ತು ಮತ್ತು ಅದು ಎಲ್ಲ ಹಂತಗಳಲ್ಲೂ ವ್ಯಾಪಕವಾಗಿ ನಡೀತು. ಸಮಾನ ವೇತನ, ಸಮಾನ ಕೆಲಸದ ಹಂಚಿಕೆ ಇತ್ಯಾದಿ ಹಕ್ಕೊತ್ತಾಯದ ಜೊತೆಯಲ್ಲಿ ಈ ಅಡುಗೆ ಮನೆ ಕೆಲಸಕ್ಕೂ ಪ್ರಾಶಸ್ತ್ಯ ಮತ್ತು ಗೃಹಿಣಿಗೆ ಆರ್ಥಿಕ ಹಕ್ಕು ಮುಂತಾದವುಗಳ ಬಗ್ಗೆಯೂ ಚರ್ಚಿಸಲಾಯಿತು. ಪುರುಷ ಪ್ರಧಾನ ಸಮಾಜ ಮಹಿಳೆಯರ ಬೇಡಿಕೆಗಳನ್ನು ಅಷ್ಟು ಸುಲಭವಾಗಿ ಒಪ್ಪಿಬಿಡೋದಿಲ್ಲ. ಹೋರಾಟ ತೀವ್ರವಾಯಿತು. ಮಹಿಳೆಯರು ಸಂಘಟಿತರಾದರು. ಆ ಮಟ್ಟದ ಮಹಿಳಾ ಹೋರಾಟ ಇತಿಹಾಸದಲ್ಲಿ ಎಲ್ಲೂ ನಡೆದೇ ಇರಲಿಲ್ಲ. ಇದರ ಪರಿಣಾಮವಾಗಿ ಈ ದೀರ್ಘ ಹೋರಾಟಕ್ಕೆ ಶತಶತಮಾನಗಳಿಂದ ಜಡ್ಡುಗಟ್ಟಿದ ವ್ಯವಸ್ಥೆ ತನ್ನ ಬಿಗಿ ಮುಷ್ಟಿಯನ್ನು ಸಡಿಲಗೊಳಿಸಿಕೊಳ್ಳಬೇಕಾಯಿತು. ಇದರ ಪರಿಣಾಮವಾಗಿ ಇಂದು ಪಾಶ್ಚಾತ್ಯ ಮಹಿಳೆ ತನ್ನನ್ನು ಕೇವಲ ಹೌಸ್ ವೈಫ್ ಎನ್ನುವುದರ ಬದಲು ಹೋಮ್ ಮೇಕರ್ ಅನ್ನೋ ಅಭಿಧಾನಕ್ಕೆ ಏರಿಸಿಕೊಂಡಿದ್ದಾಳೆ. ಅವಳ ಹಕ್ಕುಗಳು ಕಾನೂನು ಕ್ಷೇತ್ರದಲ್ಲಿ ಸ್ಪಷ್ಟವಾಗಿ ನಿಯಮಿಸಲ್ಪಟ್ಟಿವೆ. ಗಂಡ ಮದುವೆಯಾದ ದಿನದಿಂದ ಏನೇನನ್ನ ಗಳಿಸ್ತಾನೋ ಅದರ ಅರ್ಧ ಸಂಪತ್ತಿನ ಒಡತಿ ಈ ಹೋಮ್ ಮೇಕರ್ ಗೃಹಿಣಿಯಾಗಿರ್ತಾಳೆ. ಒಂದು ವೇಳೆ ವಿಚ್ಛೇದನ ಏನಾದರೂ ಆದರೆ ಅವನು ಅವಳಿಗೆ ಕೇವಲ ಜೀವನಾಂಶವನ್ನಷ್ಟೇ ಅಲ್ಲ, ಅವನ ಸ್ಥಿರ ಮತ್ತು ಚರಾಸ್ತಿಗಳಲ್ಲಿ ಅರ್ಧ ಭಾಗ ಕೊಡಬೇಕಾಗುತ್ತೆ. ಹೀಗೆ ಅಲ್ಲಿಯ ಮಹಿಳೆಯರು ಒಂದರ್ಥದಲ್ಲಿ ಆರ್ಥಿಕವಾಗಿ ಮತ್ತು ಬಹು ಅರ್ಥದಲ್ಲಿ ಸಾಮಾಜಿಕವಾಗಿ ಭದ್ರ ಹಾಗೂ ಗೌರವ ಸ್ಥಾನ ಪಡಿತಾ ಇದ್ದಾರೆ. ಉದ್ಯೋಗಸ್ಥೆಯಾಗೋದು ಅಥವಾ ಗೃಹಿಣಿಯಾಗಿರುವುದರ ಆಯ್ಕೆ ಮಹಿಳೆಯದೇ ಆಗಿದೆ. ಇಲ್ಲಿಯ ಹಾಗೆ MBBS ಅಥವಾ BE ಓದಿದ ಹುಡುಗಿ ಗಂಡ ಬೇಡವೆಂದನೆಂಬ ಒಂದೇ ಕಾರಣಕ್ಕೆ ತನ್ನ ವೈದ್ಯಕೀಯ ಅಥವಾ ಇಂಜಿನಿಯರ್ ವೃತ್ತಿಯನ್ನು ಬಿಟ್ಟು ಸುಮ್ಮನೆ ಕುಳಿತುಕೊಳ್ಳೋದಿಲ್ಲ. ಈ ವಿಚಾರದಲ್ಲಿ ನಾವು ಭಾರತೀಯರು ಇನ್ನೂ ತುಂಬಾ ಹಿಂದೆನೇ ಉಳಿದಿದ್ದೀವಿ. ಇಲ್ಲಿ ವಿವಾಹ ವಿಚ್ಛೇದನವಾದರೆ ಮಹಿಳೆ ಕೇವಲ 1,000 ರೂಪಾಯಿ ಸಂಬಳದ ಉದ್ಯೋಗದಲ್ಲಿದ್ದರೆ ಪತಿಯ ಗಳಿಕೆ ಹೇರಳವಾಗಿದ್ದರೂ ಅವನು ಯಾವ ಜೀವನಾಂಶವನ್ನೂ ಕೊಡಬೇಕಾಗಿಲ್ಲ ಮತ್ತು ಅವನ ಆಸ್ತಿಗೆ ಈಕೆ ಹಕ್ಕು ಬಾಧ್ಯಸ್ಥಳೂ ಅಲ್ಲ. ಹೆಣ್ಣು ಗಂಡಿನ ವಿಚಾರದಲ್ಲಿ ಇಂಥ ಅನೇಕ ಅಸಮಾನತೆಗಳು ನಮ್ಮ ಸಮಾಜದಲ್ಲೂ, ನಮ್ಮ ಕಾನೂನಿನಲ್ಲೂ, ನಮ್ಮ ಸಾಮಾನ್ಯ ತಿಳುವಳಿಕೆಯಲ್ಲೂ ಹೇರಳವಾಗಿದೆ. ಇವುಗಳನ್ನು ಗುರುತಿಸುವ ಕೆಲಸಗಳೇ ಇನ್ನೂ ವ್ಯಾಪಕವಾಗಿ ಆಗಬೇಕಾಗಿದೆ. ನಮ್ಮಲ್ಲಿ ಮಹಿಳಾ ಸಂಘಟನೆಗಳಿಗೆ ಸರಿಯಾದ ನೆಲೆ ಬೆಲೆಗಳು ಇನ್ನೂ ದಕ್ಕಿಲ್ಲ. ಅದನ್ನು ದಕ್ಕಿಸಿಕೊಳ್ಳುವ ಕೆಲಸ ಸ್ವಯಂ ಮಹಿಳೆಯರಿಂದಲೇ ಆಗಬೇಕಾಗಿದೆ.
ಗೃಹಿಣಿಯರು ಈ ದಿಕ್ಕಿನಲ್ಲಿ ಹೆಚ್ಚು ಹೆಚ್ಚು ಚಿಂತನೆ ನಡೆಸಬೇಕಾಗಿದೆ. ಹೆಣ್ಣು ನಾನು, ನನ್ನ ಗಂಡ, ಮಕ್ಕಳು ಮತ್ತು ಬದುಕು ಸುಲಲಿತವಾಗಿದ್ರೆ ಸಾಕು, ಇನ್ನೇನಾಗಬೇಕು ಅನ್ನೋ ಭಾವವನ್ನ ಸ್ವಲ್ಪ ಬದಿಗಿರಿಸಿ, ಈ ಸಮಾಜ, ಈ ಊರು, ಈ ಸರ್ಕಾರ, ಈ ವಿಜ್ಞಾನ, ಈ ಒಟ್ಟು ವ್ಯವಸ್ಥೆ ನನಗೆಲ್ಲವನ್ನೂ ಕೊಟ್ಟಿದೆಯಲ್ಲ, ಇದಕ್ಕೆ ಪ್ರತಿಯಾಗಿ ನಾನೀನನ್ನ ಈ ಸಮಾಜಕ್ಕೆ ಕೊಟ್ಟಿದ್ದೀನಿ ಅನ್ನೋ ಪ್ರಶ್ನೆಯನ್ನ ತನಗೆ ತಾನೇ ಹಾಕ್ಕೊಳ್ಬೇಕಾಗತ್ತೆ. ರಾಮಾಯಣದ ಅಳಿಲು ಸೇವೆ ಗೃಹಿಣಿಯರಿಗೆ ಮಾದರಿ ಆಗಬೇಕಾಗಿದೆ. ಅದರಲ್ಲೂ ವಿದ್ಯಾವಂತ ಗೃಹಿಣಿಯರು ಹೆಚ್ಚು ಹೆಚ್ಚು ನಿಷ್ಕ್ರಿಯರಾದಷ್ಟು ಸಮಾಜದ ಸ್ವಾಸ್ಥ್ಯ ಕೆಡುತ್ತೆ. ಕೆಟ್ಟ ರಾಜಕಾರಣಿಗಳು ಮೆರೆಯೋದಿಕ್ಕೆ, ಕೆಟ್ಟ ತೀರ್ಮಾನಗಳು ಸ್ಥಿರವಾಗೋದಿಕ್ಕೆ, ಕೆಟ್ಟ ವ್ಯವಸ್ಥೆ ವ್ಯಾಪಕವಾಗೋದಿಕ್ಕೆ ನಮ್ಮ ನಿಷ್ಕ್ರಿಯತೆಯು ಕಾರಣ ಅನ್ನೋದನ್ನು ದೇಶದ ಅರ್ಧದಷ್ಟಿರುವ ಮಹಿಳೆಯರು ಅರ್ಥಕೋಬೇಡ್ವೆ? ಕವಿ ಬೇಂದ್ರೆ ಒಂದು ಕಡೆ ಹೇಳ್ತಾರೆ, ಒಬ್ಬ ಮನುಷ್ಯ ನಿಜವಾದ ಮಾನವನಂತೆ ಬಾಳಲು ಅವನಿಗೆ ಏಕಾಂತದ ಗುನುಗು ಮತ್ತು ಲೋಕಾಂತದ ಮೊರೆತ ಎರಡೂ ಮುಖ್ಯವಾಗಬೇಕು ಅಂತ. ಇದು ಮಹಿಳೆಗೂ ಅನ್ವಯವಾಗುತ್ತೆ. ನನಗೇನು ಬೇಕು, ಅದನ್ನು ಹೇಗೆ ಗಳಿಸಬೇಕು ಮತ್ತು ಗಳಿಸಿದಾಗ ಸಿಗುವ ತೃಪ್ತಿ ಎಂಥದ್ದು ಅನ್ನೋ ಪ್ರಶ್ನೆಗಳೊಂದಿಗೆ ನಾವು ಗಳಿಸಿಕೊಂಡಂತೆಯೇ ಲೋಕಕ್ಕೆ ಏನು ಬೇಕು, ಅದನ್ನು ನಾನು ಹೇಗೆ ಮತ್ತು ಎಷ್ಟು ಕೊಡಬೇಕು ಅನ್ನೋ ಪ್ರಶ್ನೆಗಳೂ ಮುಖ್ಯವಾಗಬೇಕು. ಹಾಗೆ ಕೊಟ್ಟಾಗ ಸಿಗುವ ಸುಖವೂ ಮುಖ್ಯವಾಗಬೇಕು. ಇಂದು ಒಬ್ಬ ಸಾಮಾನ್ಯ ಮನುಷ್ಯನಿಂದ ಹಿಡಿದು ರಾಷ್ಟ್ರದ ಅಧ್ಯಕ್ಷನವರೆಗೆ ಎಲ್ಲರಿಗೂ ಏಕಾಂತದ ಗುನುಗು ಚೆನ್ನಾಗಿ ಕೇಳಿಸುತ್ತೆ. ಆದರೆ ಲೋಕಾಂತದ ಮೊರೆತ ಮಾತ್ರ ಎಲ್ಲೋ ಕೆಲವರಿಗೆ ಮಾತ್ರ ಮುಖ್ಯವಾಗುತ್ತೆ. ಸಂತೃಪ್ತ ಗೃಹಿಣಿ ಒಂದು ಕ್ಷಣ ಚಿಂತಿಸಬೇಕು, ನನ್ನ ಸುತ್ತಲಿರುವ ಸಮಾಜದಲ್ಲಿ ಎಷ್ಟೊಂದು ಅನಕ್ಷರತೆ ಇದೆ, ಎಷ್ಟೊಂದು ಹಸಿವು ಸಂಕಟಗಳಿವೆ, ಮಹಿಳೆಯರ ಶೋಷಣೆ ಯಾವ ಪ್ರಮಾಣದಲ್ಲಿ ನಡೀತಾ ಇದೆ. ಇವೆಲ್ಲಕ್ಕೂ ಕುರುಡಾಗಿ ಕಿವುಡಾಗಿ ನಾನು ಸಂತೃಪ್ತವಾಗಿ ಬದುಕ್ತಾ ಇರೋದು ಎಷ್ಟು ಸರಿ? ತಾಯಿ ಋಣ ತೀರಿಸ್ಲಿಕ್ಕಾಗೋದಿಲ್ಲ ಸರಿ, ಆದರೆ ಈ ನೆಲದ ಋಣವನ್ನ ಕಿಂಚಿತ್ತಾದರೂ ಸ್ವಾರ್ಥಕ್ಕಲ್ಲದ ದುಡಿಮೆಯಿಂದ ತೀರಿಸಬಹುದಲ್ಲ? ಇದು ನನ್ನಿಂದ ಆಗೋದಿಲ್ವೇ? ಈ ಬಗ್ಗೆ ನಾನೆಷ್ಟು ಚಿಂತಿಸಿದ್ದೀನಿ, ನಾನೆಷ್ಟು ಪ್ರಯತ್ನ ಪಟ್ಟಿದ್ದೀನಿ, ನನ್ನ ಕರ್ತೃತ್ವ ಶಕ್ತಿ ವಹಿಸಿದ್ದೇನೆಯೇ? ಇಂಥ ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳನ್ನು ಕಂಡುಕೊಳ್ಬೇಕು. ನಮ್ಮ ಪರಂಪರಾಗತ ರೀತಿಯ ಬದುಕು, ಮನೆ ಮಕ್ಕಳು, ಸಾಂಪ್ರದಾಯಿಕ ಕಾರ್ಯಕ್ರಮದ ಹಬ್ಬ ಹರಿದಿನಗಳು, ಉಂಡುಟ್ಟು ಸಂಭ್ರಮಿಸುವ ಸುಖ, ಇವೆಲ್ಲದರ ಆಚೆಯೂ ಒಂದು ಜಗತ್ತಿದೆ. ಅಲ್ಲಿಯೂ ನೋವು, ನಲಿವು, ಕೊಡು ತೆಗೆದುಕೊಳ್ಳುವ ಎಲ್ಲ ಪರಿಕ್ರಮಗಳೂ ಇವೆ. ಇವುಗಳ ಬಗ್ಗೆ ಮುಖ ಮಾಡುವುದೇ ಗೃಹಿಣಿಯ ವ್ಯಕ್ತಿತ್ವ ವಿಕಸನಕ್ಕೆ ಮಾರ್ಗವಾಗುತ್ತೆ. ಗೂಟಕ್ಕೆ ಕಟ್ಟಿಹಾಕಿದ ಹಸುವಿನಂತೆ ಒಂದೇ ಪರಿಧಿಯಲ್ಲಿ ಸುತ್ತೋದ್ರಿಂದ ಯಾವ ಮನೋವಿಕಾಸವೂ ಆಗೋದಿಲ್ಲ. ಏಕತಾನತೆಗಳಿಂದ ಹೊರಬಂದಾಗಲೇ ಹೊರ ಜಗತ್ತು ಕಾಣೋದು. ಇಂಥ ಹೊರಬರುವಿಕೆಯ ಕೆಲಸವನ್ನ ಗೃಹಿಣಿಯರು ಮಾಡಬೇಕಾಗಿದೆ. ಚಿಂತನೆ, ಮನನ, ಚರ್ಚೆ, ವಿಶ್ಲೇಷಣೆ ಮತ್ತು ಸಕ್ರಿಯ ಚಟುವಟಿಕೆಗಳನ್ನು ಹಾಗೂ ತೆರೆದ ಮನಸ್ಸನ್ನ ರೂಢಿಸ್ಕೊಳ್ಬೇಕು ಅನ್ನೋದು ನನ್ನ ಅನಿಸಿಕೆ.